ನಮಸ್ಕಾರ, ನಾನು ನಿಮ್ಮ ಕನ್ನಡತಿ. ಇವತ್ತು ಹಬ್ಬದ ವ್ಲಾಗ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ 5 ಗಂಟೆ ಡ್ಯೂಟಿಲಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಡೋರು ಕ್ಲೋಸ್ ಇದೆ. ಮೇನ್ ಡೋರ್ನ 7 o'clockಗೆ ಓಪನ್ ಮಾಡ್ತಾರೆ ನೋಡಿ. ಈಗ ಮೇನ್ ಡೋರ್ ಓಪನ್ ಆಯಿತು. ಈಗ 7:30 ಟೈಮು. ನೋಡ್ತಾ ಇರ್ಬೋದು ನೀವು. ಅಲ್ಲಿ ಶೂಟಿಂಗ್ ತೆಗಿತಾ ಇದ್ದಾರೆ. ಹಾಸ್ಪಿಟಲಿ ಶೂಟಿಂಗ್ ತೆಗಿಯೋರು ಬಂದಿದ್ರು. ಶೂಟಿಂಗ್ ಅವ್ರು ಅಂದರೆ ವೆಬ್ ಸೀರೀಸ್ ಎಲ್ಲ ತೆಗಿತಾರಲ್ಲ ಅವರು. ನೋಡ್ತಾ ಇದ್ವು ಯಾವ ಥರ ತೆಗಿತಾರೆ ಏನು ಅಂತ. ನೋಡ್ತಾ ಇರ್ಬೋದು ನೀವು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಮೇನ್ ಡಾಕ್ಟ್ರು. ಅವ್ರ ಹತ್ರ ಇವರು ಪರ್ಮಿಷನ್ಸ್ ಕೇಳ್ತಾ ಇದ್ದಾರೆ. ಕನ್ಸಲ್ಟೇಷನ್ ರೂಮು ಮತ್ತು ಕ್ಯಾಬಿನ್ನು ಎಲ್ಲ ಯೂಸ್ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು, ವೀಡಿಯೋಸ್ ಮಾಡ್ಬೋದಾ ಅಂತ. ಹಾಗಾಗಿ ಸರ್ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ವೆದರ್ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು. ಸ್ವಲ್ಪ ಜಡಿ ಮಳೆನೂ ಬರೋ ಥರ ಇತ್ತು. ಹಾಸ್ಪಿಟ್ಲು ಇದು ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಹೇಳಿಲ್ಲ ಅಂದ್ರೂ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನಾನು ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ಸಾಗಿ ಹೇಳ್ತೀನಿ. ಡ್ಯೂಟಿ 8 o'clock ಮುಗೀತು ನೋಡಿ. ಇಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಿಂದ ಬಂದೆ. ನೋಡ್ತಾ ಇರ್ಬೋದು ನೀವು. ಮನೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ರೆ ಪ್ರತಿಯೊಬ್ಬರು ಮನೆ ಬಾಗಿಲಲ್ಲೂ ರಂಗೋಲಿಗಳು ಹಾಕಿದ್ದಾರೆ. ಈ ಥರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆಗೆ ಹೋಗೋ ದಾರಿಲೇ ತುಂಬ ಜನ ಹಾಕಿದರು. ನಾನಿಷ್ಟಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಮನೆಗೆ ಬಂದಿದ್ದ ತಕ್ಷಣವೇ ಲಕ್ಷ್ಮಿ ಕೂರಿಸಿದ್ದಾರೆ ನೋಡಿ. ನಾನು ನಿನ್ನೆ ಸಂಜೆನೇ ಸ್ವಲ್ಪ ಸೀರೆ ಎಲ್ಲ ಉಜ್ಬಿಟ್ಟು ಹೋಗಿದ್ದೆ. ಮಿಕ್ಕಿದ್ದು ಡೆಕೋರೇಷನ್ ಮಾಡಿ ಕೂರಿಸಿದ್ರು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿದೆ. ತಾಯಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಆರೋಗ್ಯ ಹೊಂದಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಈಗಿನ ಜನ್ರೇಷನಲ್ಲಿ ಆರೋಗ್ಯನೇ ಮುಖ್ಯ. ನಮ್ಮ ಮನೆ ಲಕ್ಷ್ಮಿ ಈ ಥರ ಇದ್ದರು. ನೋಡ್ತಾ ಇರ್ಬೋದು ನೀವು. ಅಷ್ಟರಲ್ಲಿ 9:30 ಆಗಿತ್ತು. ಆಲ್ರೆಡಿ ನಮ್ಮ ಮನೆಗೆಲ್ಲ ಅಡುಗೆ ಮಾಡಿದರು. ಒಬ್ಬಟ್ಟು ಮಾತ್ರ ಬ್ಯಾಲೆನ್ಸ್ ಇತ್ತು. ಹಾಗಾಗಿ ನಾನು ಕೂಡ ಒಬ್ಬಟ್ಟು ತಟ್ಟೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಬಂದಮೇಲೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಅಷ್ಟೇ ಮಾಡಿದ್ದು. ಬೇಗನೆ ಆಯಿತು. ಪೂಜೆ ಇರ್ಬೋದು, ಅಡುಗೆ ಇರ್ಬೋದು. ನೋಡ್ತಾ ಇರ್ಬೋದು ನೀವು. ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಒಂದು ಒಬ್ಬಟ್ಟು ಫಸ್ಟು ಬಿಸಿ ಇದ್ದಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ನನಗಿಷ್ಟ ಆಗುತ್ತೆ ಬಿಸಿ ಇದ್ದಾಗ ಒಬ್ಬಟ್ಟು ತಿನ್ನೋಕ್ಕೆ. ನೋಡ್ತಾ ಇರ್ಬೋದು. ಶಾರ್ಟ್ ವೀಡಿಯೋಗೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಇಲ್ಲೂ ಆ್ಯಡ್ ಮಾಡಿದ್ದೀನಿ ನೋಡಿ. ಒಬ್ಬಟ್ಟು ಯಾವ ಥರ ಇದೆ ನೋಡ್ತಾ ಇರ್ಬೋದು ನೀವು. ಊಟ ಇಟ್ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತು ಇಷ್ಟು ಅಡುಗೆನೂ ಮಾಡಿದ್ವಿ. ಒಬ್ಬಟ್ಟು, ಹಾಗೆ ತರಕಾರಿ ಪಲ್ಯ, ಹೆಸರು ಬೇಳೆ, ರೈಸು, ಒಬ್ಬಟ್ಟಿನ ಸಾಂಬಾರು, ಹಪ್ಪಳ. ಹಾಗೆ ಮನೆಗೆ ಬಂದಿರೋ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಇವೆಲ್ಲ ರೆಡಿ ಮಾಡ್ತಿದ್ದೀವಿ. ಬಟ್ಲಡಿಕೆ ಇಟ್ಟರೆ ತುಂಬಾ ಒಳ್ಳೆಯದು, ಲಕ್ಷ್ಮಿ ಅನುಗ್ರಹ ಇರುತ್ತೆ ಅಂದ್ಬಿಟ್ಟು ಬಟ್ಲಡಿಕೆನೇ ತರಿಸಿದ್ವಿ. ಹಂಗಾಗಿ ಅದನ್ನು ಇಟ್ಟಿದ್ದೀವಿ. ಹಾಗೆ ಬಾಳೆಹಣ್ಣು ಇಟ್ಟಿದ್ದೀವಿ. ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ 5 ಜನಕ್ಕೆ ರೆಡಿ ಮಾಡಿ ಇಡ್ತಿದ್ದೀನಿ. ಮನೆಗೆ ಯಾರಾದರೂ ಬಂದರೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು. ನನ್ನ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೆಲಸಗಳ್ನ ಮಾಡ್ತಾಯಿದ್ವಿ. ಬ್ಲೌಸ್ ಪೀಸ್ಗೆ ಈ ಥರ ಬಳೆ ಹಾಕ್ಬಿಟ್ಟು ಇಟ್ವಿ ನೋಡಿ. ದೇವ್ರ ಕೂರಿಸೋದು ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ನೋಡಿ. ಆರತಿ ಬೆಳಗಕ್ಕೆ ಅಂದ್ಬಿಟ್ಟು ತುಪ್ಪದಲ್ಲಿ ಬತ್ತಿ ನೆನೆಸಿ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಹಣ್ಣುಗಳು ನೋಡ್ತಾ ಇರ್ಬೋದು. ಹಾಗೆ ತೆಂಗಿನಕಾಯಿ ನೋಡಿ, ನಿಪ್ಪಟ್ಟು, ಚಕ್ಲಿ, ರವೆ ಉಂಡೆ, ಒಬ್ಬಟ್ಟು ಮಾಡಿದ್ವಲ್ಲ ಅದನ್ನು ಎಡೆಗಿಟ್ಟಿದ್ದೀವಿ. ಹಾಗೆ ಲಕ್ಷ್ಮಿ ಈ ಥರ ಇದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ವಿಕ್ಕಾಗಿ ಬೇಗನೆ ಈಸಿಯಾಗಿ ಸೀರೆ ಉಡಿಸ್ಬಿಟ್ಟೆ. ಟೈಮ್ ಕೂಡ ಜಾಸ್ತಿ ತೊಗೊಳ್ಲಿಲ್ಲ. ನಾವು ಈ ಸಲ ವರಮಹಾಲಕ್ಷ್ಮಿ ಹಬ್ಬನ ಈ ಥರ ಆಚರಿಸಿದ್ವು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.